ಆ, ನಮಸ್ತೆ. ನನ್ನ ಹೆಸರು ಭಾರ್ಗವ್ ಅಂತ. ನಮ್ಮ ಊರು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ. ನಾನು ಒಂದು 2-3 ಇಯರ್ಸ್ ಇಂದ ಏರ್ ಫಾಲ್ ತುಂಬಾ ಆಗ್ತಾ ಇತ್ತು. ಅದೇನ್ ಮಾಡ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ತುಂಬಾ ಕನ್ಸಲ್ಟೆನ್ಸಿ ಎಲ್ಲ ವಿಸಿಟ್ ಮಾಡ್ತಿದ್ದೆ, ಬಟ್ ನಂಗೆ ಎಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ. ಒನ್ ಆಫ್ ಮೈ ಫ್ರೆಂಡ್ ಈ ತರ ಮಿಸ್ಟರ್ ಏರ್ ಕ್ಲಿನಿಕ್ ಸದಾಶಿವನಲ್ಲಿ ಇರೋದು ರೆಫರ್ ಮಾಡಿದ್ರು. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದೆ. ಆಗ ಡಾಕ್ಟರ್ ರಾಜ್ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಏನ್ ಪ್ರಾಬ್ಲಮ್ ಏರ್ ಪ್ಲಾಂಟ್ಗೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿ ಬ್ಲಡ್ ಟೆಸ್ಟ್ ಮಾಡಿದ್ರು. ಅದ್ರಲ್ಲಿ ಬ್ಲಡ್ ಟೆಸ್ಟ್ ಏನಕ್ಕೆ ಮಾಡ್ಬೇಕಂದ್ರೆ ಏನಕ್ಕೆ ಮೈನ್ ರೀಸನ್ ಏನಕ್ಕೆ ಏರ್ ಫಾಲ್ ಆಗ್ತಿದೆ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡೆ. ಆಮೇಲೆ ರಿಸಲ್ಟ್ ಬಂದ್ಮೇಲೆ ಈ ನ್ಯೂಟ್ರಿಷನ್ಸ್ ಇಂದ ಡಿಫೆಕ್ಟ್ ಎಲ್ಲ ಇದೆ ಅಂದ್ರು. ಆಮೇಲೆ GFC ತಗೊಳ್ಳಿ ಒಂದು 2 months ಅಂತ ಹೇಳಿದ್ರು. ನಾನು 2 months ಮೇಯಿಂದ ಮೇ 23rd ಹಂಗೆ GFC ಫಸ್ಟ್ ಟ್ರೀಟ್ಮೆಂಟ್ ತಗೊಂಡೆ. ಆಮೇಲೆ ಒಂದ್ ತಿಂಗಳಾದ್ಮೇಲೆ ಮತ್ತೆ ಇನ್ನೊಂದು ಸೆಕೆಂಡ್ GFC ತಗೊಂಡೆ. ರಿಸಲ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಈಗ ನೋಡಿ, ಫಸ್ಟ್ ಇವೆಲ್ಲ ಏನ್ ಇರ್ತಾ ಇರಲಿಲ್ಲ, ಇವೆಲ್ಲ ಬೇಬಿಯರ್ಸ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗ್ತದೆ. ಈಗ ನಾನು ಏರ್ ಪ್ಲಾಂಟೇಶನ್ ಮಾಡಿಸ್ಬೇಕಂತ ಇದಾಗಿ ಡಿಸೈಡ್ ಆಗಿದೆ. ಅವರು ಏರ್ ಪ್ಲಾಂಟೇಶನ್ ಮಾಡೋಕ್ಕಿಂತ ಮುಂಚೆ ತುಂಬಾ ಗೈಡ್ ಮಾಡಿದ್ರು, ಟೆಸ್ಟ್ ಎಲ್ಲ ಮಾಡಿದ್ರು, ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿತ್ತು, ಮತ್ತೆ ಗೈಡ್ ಲೈನ್ಸ್ ಎಲ್ಲ ಕೊಟ್ಟರು. ಈಗ ಏರ್ ಪ್ಲಾಂಟೇಶನ್ ಮಾಡಿಸೋಕೆ ಇವಾಗ ರೆಡಿ ಆಗಿದೆ. ನೋಡಿ, ಇದೆಲ್ಲ ಗ್ರಾಫ್ಸ್ ಇದೆಲ್ಲ ಇದು ಮಾಡಿದ್ದಾರೆ. ನೆಕ್ಸ್ಟ್ ಪ್ರತಿ ತಿಂಗಳು ಏರ್ ಪ್ಲಾಂಟೇಶನ್ ಆದ್ಮೇಲೆ ನಾನು ಎವ್ರಿ ಮಂತ್ ಪೋಸ್ಟ್ ಮಾಡ್ತಾ ಇರ್ತೀನಿ. 6 months ಆದ್ಮೇಲೆ ನೋಡ್ಬೇಕು ರಿಸಲ್ಟ್ ಯಾವ ತರ ಆಗುತ್ತಂತ. ಓಕೆ.